ಮುಂದಿನ ಸುದ್ದಿ ಬೆಳಗಾವಿಯ ಸುದ್ದಿ. ಬೆಳಗಾವಿಯಲ್ಲಿ ಸ್ಮೃತಿ ಭವನಕ್ಕೆ ಜಿಲ್ಲಾಡಳಿತ ಬ್ರೇಕ್ ಹಾಕಿದೆ. ಮಹಾರಾಷ್ಟ್ರ ಸರ್ಕಾರದಿಂದ ಮತ್ತೊಂದು ವಿವಾದ ಆಯಿತು. ಮಹಾರಾಷ್ಟ್ರ ಸರ್ಕಾರದಿಂದ ಶಿಕ್ಷಣ ಮೀಸಲಾತಿಗೆ ನಿರ್ಧಾರ ಆಗಿದೆ. ಮರಾಠಿ ಭಾಷಿಕ ವಿದ್ಯಾರ್ಥಿಗಳಿಗೆ ಶಿವಾಜಿ ವಿವಿ ಆಫರ್ ಕೊಟ್ಟಿದೆ. ಮಹಾರಾಷ್ಟ್ರ ಸರ್ಕಾರದ ಮತ್ತೊಂದು ವಿವಾದ. ಮರಾಠಿ ಭಾಷಿಕ ವಿದ್ಯಾರ್ಥಿಗಳಿಗೆ ಶಿವಾಜಿ ವಿವಿಯಿಂದ ಬಂದಂತಹ ಆಫರ್. ಗಡಿ ಭಾಗದ ಮರಾಠಿ ವಿದ್ಯಾರ್ಥಿಗಳಿಗೆ ಮಹಾರಾಷ್ಟ್ರ ನೆರವು ನೀಡೋದಕ್ಕೆ ಮುಂದಾಗ್ತಾ ಇದೆ. ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಶಿವಾಜಿ ವಿವಿ ಗಡಿ ಸಮಸ್ಯೆ ಇರುವಂತಹ ಬೆಳಗಾವಿ ಗ್ರಾಮದ ವಿದ್ಯಾರ್ಥಿಗಳಿಗೆ ಆಫರ್ ಕೊಟ್ಟಿದೆ. 75% ಶುಲ್ಕ ವಿನಾಯಿತಿ, ಉಚಿತ ಹಾಸ್ಟೆಲ್ ಸೌಲಭ್ಯ ಅಂತ 165 ಗ್ರಾಮಗಳ ವಿದ್ಯಾರ್ಥಿಗಳಿಗೆ ಮಹಾರಾಷ್ಟ್ರದಿಂದ ಈ ಆಫರ್. ಮರಾಠಿ ವಿದ್ಯಾರ್ಥಿಗಳಿಗೆ ಬೆಳಗಾವಿಯ 3 ಕಡೆ ಕಾರ್ಯಾಗಾರ ನಡೆಯುತ್ತಂತೆ. ಏಪ್ರಿಲ್ 22ರಂದು ಏಕಕಾಲದಲ್ಲಿ ಈ ಕಾರ್ಯಾಗಾರ ನಡೆಯುತ್ತೆ. ನಿಪ್ಪಾಣಿ, ಬೆಳಗಾವಿ, ಖಾನಾಪುರ ಈ 3 ಭಾಗದಲ್ಲಿ ಕಾರ್ಯಾಗಾರಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಕೋರ್ಸ್ ಸೌಲಭ್ಯದ ಬಗ್ಗೆ ಮಾಹಿತಿಯನ್ನ ಕೊಡುತ್ತಂತೆ ವಿವಿ. ಶಿವಾಜಿ ವಿವಿಯಲ್ಲಿ ಮುಂದಿನ ತಿಂಗಳು ಪ್ರವೇಶಾತಿ ಆರಂಭ ಆಗುತ್ತೆ. ಮರಾಠಿ ಭಾಷಿಕ ಪ್ರಮಾಣ ಪತ್ರ ನೀಡುವವರಿಗೆ ಮಾತ್ರ ರಿಯಾಯಿತಿ. ಉತ್ತರ ಕರ್ನಾಟಕದಲ್ಲಿ 5ಕ್ಕೂ ಅಧಿಕ ವಿಶ್ವವಿದ್ಯಾಲಯಗಳಿವೆ. ಹೀಗಿದ್ರೂ ಕೂಡ ಗಡಿ ಭಾಗದ ಮರಾಠಿ ವಿದ್ಯಾರ್ಥಿಗಳಿಗೆ ಯಾಕೆ ಆಫರ್? ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಆಗ್ತಾ ಇದೆ. ಆದರೂ ಕೂಡ ರಾಜ್ಯ ಸರ್ಕಾರ ಮೌನ ವಹಿಸಿದೆ ಅಂತ ಅಲ್ಲಿನ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಮಹಾರಾಷ್ಟ್ರ ಸರ್ಕಾರದ ಈ ನಿರ್ಧಾರ ಇದು ಬಹಳ ದೊಡ್ಡ ವಿವಾದಕ್ಕೆ ಕಾರಣ ಆಗಿದೆ. ಈಗ ಎಲ್ಲೆಲ್ಲಿ ಗಡಿ ಸಮಸ್ಯೆ ಇದೆಯೋ ಆ ಭಾಗದಲ್ಲಿರುವಂತಹ ಮರಾಠಿ ವಿದ್ಯಾರ್ಥಿಗಳನ್ನೇ ಹಾಗಾದ್ರೆ ಟಾರ್ಗೆಟ್ ಮಾಡ್ತಾ ಇದ್ದಾರಾ? ಅವರಿಗೆ ಈ ಆಫರ್ ಅನ್ನ ಕೊಟ್ಟಿರೋದು ಯಾಕೆ? ಏನಾಗ್ತಾ ಇದೆ ಇದ್ರ ಬಗ್ಗೆ? ಹೌದು ಶ್ವೇತಾ, 2 ದಿನಗಳ ಹಿಂದಷ್ಟೇ ಸ್ಮೃತಿ ಭವನ ನಿರ್ಮಾಣಕ್ಕೆ ನಾಡದರು MES ಅವರು ಶಂಕುಸ್ಥಾಪನೆಯನ್ನು ಮಾಡಿದ್ರು. ಅದಕ್ಕೆ ಮಹಾರಾಷ್ಟ್ರ ಸರ್ಕಾರ 10 ಕೋಟಿ ರೂಪಾಯಿ ನೆರವನ್ನು ನೀಡಿತು. ಆದರೆ ಈ ಒಂದು ಸ್ಮೃತಿ ಭವನ ನಿರ್ಮಾಣಕ್ಕೆ ಬೆಳಗಾವಿ ಜಿಲ್ಲಾಡಳಿತ ಬ್ರೇಕ್ ಹಾಕಿತ್ತು. ಇದರಿಂದ ಮಹಾರಾಷ್ಟ್ರ ಸರ್ಕಾರ ಮತ್ತೊಂದು ಖ್ಯಾತಿಯನ್ನು ತೆರೆದಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಗಡಿ ಭಾಗದಲ್ಲಿರ್ತಕ್ಕಂಥ ಮರಾಠಿ ಭಾಷಿಕ ವಿದ್ಯಾರ್ಥಿಗಳಿಗೆ ಏನು ಶಿಕ್ಷಣದಲ್ಲಿ ಮೀಸಲಾತಿ ಕೊಡೋಕ್ಕೆ ಈಗ ನಿರ್ಧಾರ ಮಾಡಿರುವಂಥದ್ದು. ಈಗಾಗಲೇ ಶಿವಾಜಿ ಯೂನಿವರ್ಸಿಟಿ ಕೂಡ ಈ ಬಗ್ಗೆ ನೋಟಿಫಿಕೇಶನ್ ಕೂಡ ಹೊರಡಿಸಿರುವಂಥದ್ದು. ಗಡಿ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮರಾಠಿ ಭಾಷಿಕರಿಗೆ ನಾವು 75% ರಿಯಾಯಿತಿ ಕೊಡ್ತೀವಿ ಸ್ನಾತಕೋತ್ತರ ಶಿಕ್ಷಣಕ್ಕಾಗಿ. ಅದ್ರ ಜೊತೆಗೇ ಉಚಿತ ಹಾಸ್ಟೆಲ್ ವ್ಯವಸ್ಥೆಯನ್ನು ಕೊಡ್ತೀನಿ ಅನ್ನುವಂತಹ ಆಫರ್ ಅನ್ನು ನೀಡಿರುವಂಥದ್ದು. ಅದಕ್ಕೆ ಪೂರಕವಾಗಿ ಈಗ ಕಾರ್ಯಾಗಾರ ಮಾಡೋಕ್ಕೂ ಕೂಡ ನಿರ್ಧಾರ ಮಾಡಿರುವಂಥದ್ದು. ಏಪ್ರಿಲ್ 22ರಂದು ಕೂಡ ಬೆಳಗಾವಿ, ನಿಪ್ಪಾಣಿ ಹಾಗೂ ಖಾನಾಪುರದಲ್ಲಿ ಈ ಒಂದು ಕಾರ್ಯಾಗಾರ ಕೂಡ ನಡೆಸೋಕೆ ಶಿವಾಜಿ ವಿಶ್ವವಿದ್ಯಾಲಯ ಕೂಡ ನಿರ್ಧಾರ ಮಾಡಿರುವಂಥದ್ದು. ಎಲ್ಲ ಪದಾಧಿಕಾರಿ, ಎಲ್ಲ ಸಿಬ್ಬಂದಿ ಕೂಡ ಈಗ ಬೆಳಗಾವಿ, ನಿಪ್ಪಾಣಿ ಹಾಗೂ ಖಾನಾಪುರಕ್ಕೆ ಬಂದು ವಿಶ್ವವಿದ್ಯಾಲಯ ಇರತಕ್ಕಂಥ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತಿರುವಂಥದ್ದು. ಒಕ್ಕೂಟ ವ್ಯವಸ್ಥೆಗೆ ಮೊದಲಿನಿಂದಲೂ ಮಹಾರಾಷ್ಟ್ರ ಸರ್ಕಾರ ಧಕ್ಕೆಯನ್ನು ತರ್ತಾ ಇದೆ. ಹೀಗಿದ್ರೂ ಕೂಡ ಕರ್ನಾಟಕ ಸರ್ಕಾರ ಮೌನಕ್ಕೆ ಶರಣಾಗಿರುವುದು ಈ ಭಾಗದ ಕನ್ನಡಿಗರ ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಈ ಹಿಂದೆ ಗಡಿ ಭಾಗದಲ್ಲಿರ್ತಕ್ಕಂಥ ಮರಾಠಿ ಭಾಷಿಕರಿಗೆ ಮಹಾರಾಷ್ಟ್ರ ಸರ್ಕಾರ ಆರೋಗ್ಯ ವಿಮೆಯನ್ನು ಜಾರಿ ಮಾಡಿತು. ಅದಾದ ಬಳಿಕ ಉದ್ಯೋಗ ಮೀಸಲಾತಿಯನ್ನು ಕೊಟ್ಟಿತು. ಬಳಿಕ ಸ್ಮೃತಿ ಭವನ ನಿರ್ಮಾಣಕ್ಕಾಗಿ 10 ಕೋಟಿ ಕೊಡುವುದಾಗಿ ಕೂಡ ಮಹಾರಾಷ್ಟ್ರ ಸರ್ಕಾರ ಹೇಳಿತು. ಈಗ ಉದ್ಯೋಗ ಆಯಿತು, ಈಗ ಶಿಕ್ಷಣದಲ್ಲೂ ಮೀಸಲಾತಿ ಕೊಡೋಕ್ಕೂ ಈಗ ಮಹಾರಾಷ್ಟ್ರ ಸರ್ಕಾರ ಮುಂದಾಗಿರುವುದು ಸಹಜವಾಗಿ ಈ ಭಾಗದ ಕನ್ನಡಿಗರನ್ನ ಕೆರಳಿಸಿರುವಂಥದ್ದು. ಈ ಅಂತಂದರೆ ಇಲ್ಲಿ ಹೋಗ್ತಕ್ಕಂಥ ಮರಾಠಿ ಭಾಷಿಕ ವಿದ್ಯಾರ್ಥಿಗಳಿದ್ದಾರೆ. ನಾನು ಮರಾಠಿ ಭಾಷಿಕ ಅಂತ ಪ್ರಮಾಣ ಪತ್ರ ಕೊಟ್ಟ ಬಳಿಕವೇ ಅಲ್ಲಿ ಅವರಿಗೆ ಪ್ರವೇಶಾತಿ ಸಿಗುತ್ತೆ. ಇಂಥ ಎಲ್ಲ ಡಾಕ್ಯುಮೆಂಟನ್ನು ಸಂಗ್ರಹ ಮಾಡಿ ಅವರು ಗಡಿ ವಿವಾದ ಏನಿದೆ ಕರ್ನಾಟಕ ಮಹಾರಾಷ್ಟ್ರ ಮಧ್ಯೆ ಅದನ್ನು ಸುಪ್ರೀಂ ಕೋರ್ಟ್ಗೆ ಸಬ್ಮಿಟ್ ಮಾಡೋಕ್ಕೆ ಮಹಾರಾಷ್ಟ್ರ ಸರ್ಕಾರ ಕುತಂತ್ರವನ್ನು ಮಾಡ್ತಿದೆ. ಇಷ್ಟು ಗಂಭೀರ ಸಮಸ್ಯೆಗಳು, ಇಷ್ಟು ಗಂಭೀರವಂಥ ಡೆವಲಪ್ಮೆಂಟ್ ಆದರೂ ಕೂಡ ರಾಜ್ಯ ಸರ್ಕಾರ ಆಗಲಿ ಸಂಬಂಧಪಟ್ಟ ಸಚಿವರಾಗಲಿ ಯಾರು ಕೂಡ ಈ ಬಗ್ಗೆ ತಲೆ ಕೊಡಿಸ್ಕೊಳ್ತಾ ಇಲ್ಲ. ಹೀಗಾಗಿ ಸಹಜವಾಗಿ ಇದು ಈ ಭಾಗದ ಕನ್ನಡಿಗರ ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂಥ ಮಹಾರಾಷ್ಟ್ರದಲ್ಲಿ ಈಗಾಗಲೇ ಗಡಿ ಉಸ್ತುವಾರಿ ನೋಡ್ಕೊಳ್ಳೋಕ್ಕೆ ಅಂತಲೇ 2 ಸಚಿವರಿದ್ದಾರೆ. ಆದರೆ ಕರ್ನಾಟಕ ಸರ್ಕಾರ ಈವರೆಗೂ ಗಡಿ ಸಚಿವರನ್ನ ನೇಮಕ ಮಾಡಿಲ್ಲ. ಹೀಗಾಗಿ ಮಹಾರಾಷ್ಟ್ರಕ್ಕೆ ಎದುರೇಟು ತಿರುಗೇಟು ಕೊಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗಬೇಕು ಅನ್ನೋಂಥ ಆಗ್ರಹವು ಕೂಡ ಈಗ ಕೇಳಿ ಬರ್ತಿರುವಂಥದ್ದು ಶ್ವೇತಾ. ಎಸ್, ಥ್ಯಾಂಕ್ ಯು ಅನಿಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.